ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಈಗ ಬೆಂಕಿ ಹೊತ್ತುಕೊಂಡಿದೆ. ಅಮೆರಿಕ ಮತ್ತು ಇಸ್ರಾಯೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿವೆ. ಇದು ಇವತ್ತು ನಿನ್ನೆ ಶುರುವಾದ ಗಲಾಟೆ ಅಲ್ಲ. ಇದರ ಹಿಂದೆ 7 ದಶಕಗಳ ಭೀಕರ ಹಗೆತನದ ಇತಿಹಾಸವೇ ಇದೆ. ಅಮೆರಿಕ ಇರಾನ್ ಅನ್ನ ಅಪಾಯಕಾರಿ ರಾಷ್ಟ್ರ ಅಂದ್ರೆ ಇರಾನ್ ಅಮೆರಿಕವನ್ನ ಜಗತ್ತಿನ ಅತಿ ದೊಡ್ಡ ದೆವ್ವ ಎಂದು ಕರೆಯುತ್ತೆ. ಅಸಲಿಗೆ ಇವರಿಬ್ಬರ ನಡುವೆ ಇಷ್ಟೊಂದು ದ್ವೇಷ ಯಾಕೆ? ಇರಾನ್ನ ಸುಪ್ರೀಂ ನಾಯಕ ಅಲಿ ಖಮೈನಿ ಅವರನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ? ಹರಿಹಂಚಿ ಹೋಗಿರೋ ಇತಿಹಾಸದ ಪುಟಗಳನ್ನ ಕೆದಕಿದ್ರೆ ಭಯಾನಕ ಸತ್ಯಗಳು ಹೊರಬೀಳ್ತವೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ಎಸ್, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಹಗೆತನದ ಬೇರುಗಳು 1953ರ ಇತಿಹಾಸಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಅಂದು ಇರಾನ್ ಪ್ರಧಾನಿಯಾಗಿದ್ದ ಮೊಹಮ್ಮದ್ ಮುಸದ್ದೇಕ್ ತೈಲ ಉದ್ಯಮವನ್ನ ರಾಷ್ಟ್ರೀಕರಣ ಮಾಡಿದ್ದೇ ಅಮೆರಿಕ ಮತ್ತು ಬ್ರಿಟನ್ ಕೆರಳಲು ಕಾರಣ ಆಯಿತು. ಸದ್ದಿಲ್ಲದೆ ಅಖಾಡಕ್ಕಿಳಿದ CIA ಮತ್ತು MI6 ಆಪರೇಷನ್ ಅಜಾಕ್ಸ್ ಮೂಲಕ ಪ್ರಧಾನಿಯನ್ನೇ ಕುರ್ಚಿಯಿಂದ ಕೆಳಗಿಳಿಸಿ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿಯೋ ಶಾ ಮೊಹಮ್ಮದ್ ರೆಜಾ ಪಹಲ್ವಿಯನ್ನ ಗದ್ದುಗೆ ಮೇಲೆ ಕೂರಿಸಿದ್ರು. ಇದು ಇರಾನ್ ಜನರ ಮನಸ್ಸಿನಲ್ಲಿ ಅಮೆರಿಕ ವಿರುದ್ಧ ದ್ವೇಷದ ಮೊದಲು ಬೀಜ ಬಿತ್ತಿತ್ತು. 1979ರಲ್ಲಿ ಇರಾನ್ನಲ್ಲಿ ನಡೆದ ಮಹಾ ಇಸ್ಲಾಮಿಕ್ ಕ್ರಾಂತಿ ಇಡೀ ಚಿತ್ರಣವನ್ನೇ ಬದಲಿಸಿ ಅಮೆರಿಕ ಬೆಂಬಲಿತ ರೆಜಾ ಪೆಹಲ್ವಿಯ ಆಳ್ವಿಕೆಯನ್ನ ಕಿತ್ತೆಸೆದ ಜನ ಐತುಲ್ಲಾ ರುಹುಲ್ಲಾ ಖಮೇನಿಯನ್ನ ತಮ್ಮ ನಾಯಕನನ್ನಾಗಿ ಸ್ವೀಕರಿಸಿದ್ರು. ಈ ಕ್ರಾಂತಿಯ ಜ್ವಾಲೆ ಎಷ್ಟು ಭೀಕರವಾಗಿತ್ತು ಅಂದ್ರೆ ಟೆಹರಾನ್ನ ಅಮೆರಿಕ ರಾಯಭಾರಿ ಕಚೇರಿಗೆ ನುಗ್ಗಿದ ವಿದ್ಯಾರ್ಥಿಗಳು 52 ಜನ ಅಮೆರಿಕನ್ರನ್ನ ಬರೋಬ್ಬರಿ 444 ದಿನಗಳ ಕಾಲ ಒತ್ತೆಯಾಳುಗಳಾಗಿಟ್ರು. ಇದನ್ನ ಇರಾನ್ ಹೋಸ್ಟೇಜ್ ಕ್ರೈಸಿಸ್ ಅಂತ ಕರೆಯಲಾಗುತ್ತೆ. ಅಂದಿನಿಂದ ಅಮೆರಿಕ ಮತ್ತು ಇರಾನ್ ಮುಖ ನೋಡಿಕೊಳ್ಳದ ಶತ್ರುಗಳಾದವು. 1980ರ ದಶಕದಲ್ಲಿ ನಡೆದ ಇರಾನ್ ಮತ್ತು ಇರಾಕ್ ಯುದ್ಧದ ಸಮಯದಲ್ಲಿ ಅಮೆರಿಕ ಗುಟ್ಟಾಗಿ ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನ್ಗೆ ಸಾಥ್ ಕೊಟ್ಟಿತು. ಹಣ, ತಂತ್ರಜ್ಞಾನ ಮಾತ್ರವಲ್ಲದೆ ವಿಷಕಾರಿ ರಾಸಾಯನಿಕ ಅಸ್ತ್ರಗಳ ತಯಾರಿಕೆಗೆ ಬೇಕಾದ ವಸ್ತುಗಳನ್ನು ಪೂರೈಸಿತು ಅನ್ನೋದು ಇರಾನ್ನ ಆರೋಪ. ತನ್ನ ಮೇಲೆ ದಾಳಿ ನಡೆಸೋ ಇರಾಕ್ಗೆ ಅಮೆರಿಕ ಬೆನ್ನೆಲುಬಾಗಿ ನಿಂತಿರೋದು ಇರಾನ್ ಆಕ್ರೋಶವನ್ನ 100 ಪಟ್ಟು ಹೆಚ್ಚಿಸಿತು. ಇತ್ತ ಶಾ ಆಳ್ವಿಕೆಯಲ್ಲಿ ಇರಾನ್ನ ಮಿತ್ರನಾಗಿದ್ದ ಇಸ್ರಾಯೇಲ್ ಈ ಕ್ರಾಂತಿಯ ನಂತರ ಜನ್ಮ ಶತ್ರುವಾಗಿ ಬದಲಾಯಿತು. ಸದ್ಯ ಇರಾನ್ ತನ್ನ ಸೇನೆಯನ್ನ ನೇರವಾಗಿ ಯುದ್ಧಕ್ಕೆ ಬಿಡದೆ ಪ್ರಾಕ್ಸಿ ಗುಂಪುಗಳ ಮೂಲಕ ಅಮೆರಿಕ ಮತ್ತು ಇಸ್ರಾಯೇಲ್ಗೆ ಕಾಟ ಕೊಡೋಕೆ ಶುರು ಮಾಡಿತು. ಲೆಬೆನಾನ್ನ ಹೆಜ್ಬುಲ್ಲಾ, ಗಾಜಾದ ಹಮಾಸ್ ಮತ್ತು ಯಮನ್ನ ಹೌತಿ ಬಂಡಕೋರರಿಗೆ ಹಣ ಮತ್ತು ಶಸ್ತ್ರಾಸ್ತ್ರ ನೀಡಿ ಬೆಳೆಸಿದ್ದೇ ಇರಾನ್. ಇದನ್ನ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ, ಪ್ರತಿರೋಧದ ಅಕ್ಷ ಅಂತ ಕರೆಯಲಾಗುತ್ತೆ. 2023 ಅಕ್ಟೋಬರ್ 7ರಂದು ಹಮಾಸ್ ಇಸ್ರಾಯೇಲ್ ಮೇಲೆ ನಡೆಸಿದ ಭೀಕರ ದಾಳಿಯ ಹಿಂದೆ ಇರಾನ್ನ ಕೈವಾಡ ಇದೆ ಅನ್ನೋದು ಅಮೆರಿಕದ ಬಲವಾದ ನಂಬಿಕೆ. ಸದ್ಯ ಅಮೆರಿಕ ಮತ್ತು ಇಸ್ರಾಯೇಲ್ ಇರಾನ್ ಮೇಲೆ ಕಣ್ಣು ಕೆಂಪು ಮಾಡೋಕೆ ಅಸಲಿ ಕಾರಣ ಇರಾನ್ನ ಅಣುಶಕ್ತಿ ಕಾರ್ಯಕ್ರಮ. ಇರಾನ್ ಏನಾದ್ರೂ ಪರಮಾಣು ಬಾಂಬ್ ತಯಾರಿಸಿದ್ರೆ ಅದು ಇಸ್ರಾಯೇಲ್ ಅನ್ನ ಭೂಪಟದಿಂದಲೇ ಅಳಸಿ ಹಾಕುತ್ತೆ ಅನ್ನೋ ಭಯ ಅಮೆರಿಕದ್ದು. 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅಣು ಒಪ್ಪಂದದಿಂದ ಹೊರಬಂದ ಇರಾನ್ ಮೇಲೆ ಕಠಿಣ ನಿರ್ಬಂಧ ಹೇರಿದ್ರು. ಆದರೆ ಇರಾನ್ ಮಾತ್ರ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಯುರೇನಿಯಂ ಸಮೃದ್ಧೀಕರಣ ಹೆಚ್ಚಿಸಿ ಅಣುಬಾಂಬ್ ತಯಾರಿಕೆಯ ಹಂತಕ್ಕೆ ತಲುಪಿರೋದೇ ಈ ಮಹಾಯುದ್ಧಕ್ಕೆ ನಾಂದಿ ಹಾಡಿದೆ. ಇನ್ನು ಸೇನಾ ಸಾಮರ್ಥ್ಯದಲ್ಲಿ ಇರಾನ್ ಕಮ್ಮಿ ಏನಲ್ಲ ಅನ್ನೋದು ಅಮೆರಿಕಕ್ಕೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ 2023ರಿಂದ ಇಸ್ರಾಯೇಲ್ ಇರಾನ್ನ ಶಕ್ತಿ ಪೀಠಗಳಾದ ಹಮಾಸ್ ಮತ್ತು ಹೆಜ್ಬುಲ್ಲಾವನ್ನ ಒಂದೊಂದಾಗಿ ನೆಲಸಮ ಮಾಡ್ತಾ ಬಂತು. ಇರಾನ್ನ ಕೈಕಾಲ್ಗಳನ್ನ ಕತ್ತರಿಸಿದ ನಂತರವೇ 2026 ಫೆಬ್ರವರಿಯಲ್ಲಿ ಆಪರೇಷನ್ ಎಪಿಕ್ ಫ್ಯೂರಿ ಮತ್ತು ರೋರಿಂಗ್ ಲಾಯನ್ ಕಾರ್ಯಾಚರಣೆಯನ್ನ ಜಂಟಿಯಾಗಿ ನಡೆಸಿದ್ರು. ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರನ್ನೇ ಹತ್ಯೆ ಮಾಡುವ ಮೂಲಕ ಇರಾನ್ನ ನಾಯಕತ್ವವನ್ನೇ ಶಿರಶ್ಛೇದ ಮಾಡಲಾಗಿದೆ. ಈ ಜಂಟಿ ದಾಳಿಯ ಪರಿಣಾಮ ಇಡೀ ಜಗತ್ತಿನ ಮೇಲೆ ತಟ್ಟಿದೆ. ತನ್ನ ಸುಪ್ರೀಂ ನಾಯಕನನ್ನು ಕಳೆದುಕೊಂಡ್ರೂ ಇರಾನ್ ಮಾತ್ರ ಧೃತಿಗೆಟ್ಟಿಲ್ಲ. ಅಮೆರಿಕ ಸೇನಾ ನೆಲೆಗಳು ಮತ್ತು ಸೌದಿ ಅರೇಬಿಯಾದ ತೈಲ ಬಾವಿಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಸೇಡಿ ತೀರಿಸಿಕೊಳ್ತಾ ಇದೆ. ಇದರಿಂದ ಹಾರ್ಮೋಜ್ ಜಲಸಂಧಿಯ ಮಾರ್ಗಗಳು ಬಂದಾಗಿದ್ದು ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ 13% ಏರಿಕೆಯಾಗಿದೆ. ಜಗತ್ತು ಈಗ ಆರ್ಥಿಕ ಮುಗ್ಗಟ್ಟು ಮತ್ತು ಅಸ್ಥಿರತೆಯ ಸುಳಿಗೆ ಸಿಲುಕಿರುವುದಂತೂ ಸತ್ಯ. ಅಮೆರಿಕ ಮತ್ತು ಇಸ್ರಾಯೇಲ್ ನಡೆಸಿದ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ರಷ್ಯಾ ಮತ್ತು ಚೀನಾ ಖಂಡಿಸಿವೆ. ಇತ್ತ ಇರಾನ್ನಲ್ಲಿ ಅರಾಜಕತೆ ಶುರುವಾಗಿದ್ದು ಅಮಾಯಕ ಜನರು ಯುದ್ಧದ ಜ್ವಾಲೆಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ. ಪ್ರತಿಯಾಗಿ ಇರಾನ್ ಮಾಡ್ತಿರೋ ದಾಳಿಯಿಂದ ಇಸ್ರಾಯೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಒಟ್ಟಿನಲ್ಲಿ ದಶಕಗಳ ಕಾಲದ ಹಗೆತನ ಈಗ ಇಡೀ ಮಾನವ ಕುಲವನ್ನೇ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದೆ. ಇದಕ್ಕೆ ಶಾಂತಿಯುತ ಮಾತುಕತೆಯೊಂದೇ ದಾರಿ ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯ.
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.